ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಉಣಿಸುವ ತಾಯಿ ಹೆಣ್ಣು, ಹರಸುವ ಶಕ್ತಿ ಹೆಣ್ಣು. ಉಣಿಸುವ ತಾಯಿ ಹೆಣ್ಣು, ಹರಸುವ ಶಕ್ತಿ ಹೆಣ್ಣು. ಹೆಣ್ಣಿರದ ಹೆಣ್ಣಿರದ ಸಿರಿಸುಕವ ರಸವಿರದ ಮಣ್ಣು. ಹೆಣ್ಣಿರದ ಸಿರಿಸುಕವ ರಸವಿರದ ಮಣ್ಣು. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಮನೆಯೆಂಬ ಗುಡಿಯಲ್ಲಿ ಇರಲೊಂದು ಹೆಣ್ಣು ಧ್ವನಿ. ಮನೆಯೆಂಬ ಗುಡಿಯಲ್ಲಿ ಇರಲೊಂದು ಹೆಣ್ಣು ಧ್ವನಿ. ದಣದಿರುವ ಜೀವಕ್ಕೆ ನೀಡುವಳು ಜೀನಾನಿ. ದಣದಿರುವ ಜೀವಕ್ಕೆ ನೀಡುವಳು ಜೀನಾನಿ. ಅತ್ತೆ ಮಾವನ ಸೇವೆ ಮತ್ತೆ ಗಂಡನ ಸೇವೆ. ಅತ್ತೆ ಮಾವನ ಸೇವೆ ಮತ್ತೆ ಗಂಡನ ಸೇವೆ. ಮತ್ತೆ ಗಂಡನ ಸೇವೆ ಮಾಡುತ್ತಾ ಇದ್ದವಳು. ಮತ್ತೆ ಗಂಡನ ಸೇವೆ ಮಾಡುತ್ತಾ ಇದ್ದವಳು. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಕತ್ತಲಾಗಿದ ಮನೆಗೆ ಬೆಳಕನ್ನೇ ತಂದವಳು. ಕತ್ತಲಾಗಿದ ಮನೆಗೆ ಬೆಳಕನ್ನೇ ತಂದವಳು. ಬೆಳಕನ್ನು ತಂದವಳು ಮನೆಯನ್ನು ಬೆಳಗುವಳು. ಬೆಳಕನ್ನೇ ತಂದವಳು ಮನೆಯನ್ನು ಬೆಳಗುವಳು. ಹುಟ್ಟಿದ ಮಗುವನ್ನು ಹೆಣ್ಣಾದರೆ ಏನೋ. ಹುಟ್ಟಿದ ಮಗುವನ್ನು ಹೆಣ್ಣಾದರೆ ಏನೋ. ವಿದ್ಯಾ ಬುದ್ಧಿ ಕಲಸಿ ಅರಳಿಸ ನೀನು. ವಿದ್ಯಾ ಬುದ್ಧಿ ಕಲಸಿ ಅರಳಿಸ ನೀನು. ಹೆಣ್ಣು ಶಿಶುವ ಹುಣ್ಣೆಂಬ ಭಾವನೆಯ ಬೇಡ. ಹೆಣ್ಣು ಶಿಶುವ ಹುಣ್ಣೆಂಬ ಭಾವನೆಯ ಬೇಡ. ಪ್ರೀತಿಸುವ ಮಗುವಿನ ಬದುಕೆಲ್ಲ ಮೋಡ. ಪ್ರೀತಿಸುವ ಮಗುವಿನ ಬದುಕೆಲ್ಲ ಮೋಡ. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ
ಅರ್ಚನಾ ಮ್ಯಾಮ್. ತೋಮ್ರಿ ಅವರೇ. ಹಾಂ ಮೇಡಮ್ ನಮಸ್ತೆ. ಥ್ಯಾಂಕ್ಸ್ ಅಯ್ಯೋ ಎಷ್ಟು ಸ್ವೀಟ್ ಅಂದರೆ ನೀವು, ಡಯಾಬಿಟಿಸ್ ಬಂದ್ಬಿಡುತ್ತೆ. ಭಾರಿ ಚಂದ ಹಾಡಿದ್ರಿ ತೋಮ್ರಿ ಅವರು, ಬಹಳ ಬಹಳ ಚಂದ. ಆ ಮಧ್ವದಲ್ಲಿ ಕಿಟಿ 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 ಅದನ್ನು ಸೌಂಡ್ ಮಾಡಿಕೊಂಡು ಇದನ್ನು ಬೇರೆ ನುಡಿಸ್ಕೊಂಡು ಆ ಕುತ್ತಿಗೆ ಕುಣಿಸ್ಕೊಂಡು ಏನು ಚಂದ, ಏನು ಸೊಗಸು, ಏನು ಸೊಗಸು. ಎಷ್ಟು ಒಳ್ಳೆಯ ಹಾಡು, ಒಳ್ಳೆಯ ಸಾಹಿತ್ಯ, ಒಳ್ಳೆಯ ಸಂಗೀತ, ಒಳ್ಳೆಯ ಮೆಸೇಜು. ಹೌದು. ನನ್ನ ಪ್ರಕಾರ ಈ ಹಾಡನ್ನು ಸೇವ್ ಗರ್ಲ್ ಚೈಲ್ಡ್ ಅಭಿಯಾನ ಇದೆಯಲ್ಲ, ಹೆಣ್ಣು ಮಕ್ಕಳನ್ನು ಉಳಿಸಿ ಅಭಿಯಾನ, ಆ ಅಭಿಯಾನಕ್ಕೆ ಈ ಹಾಡನ್ನು ಇವ್ರ ಧ್ವನಿಯಲ್ಲಿ ಮುದ್ರಿಸಿ ಆ್ಯಂಥಮ್ ಮಾಡ್ಕೊಂಬಿಡ್ಬೇಕು. ಅದ್ಭುತವಾಗಿ ಹಾಡಿದ್ರಿ ತೋಮ್ರಿ ಅವರೇ. ನಿಮಗೆ ಹೀಗೆ ಚಂದ ಚಂದದ ಹಾಡುಗಳನ್ನು ಚಂದ ಚಂದವಾಗಿ ನಮಗೆ ಹಾಡಿ ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ, ಇಡೀ ಜನಪದ ಲೋಕದಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿ ಉಳಿಯಲಿ, ಬೆಳೆಯಲಿ. ವೇಮ್ಗಲ್ಸ್ ನಾಗರಾಜ್ ಸರ್, ದೇವರಿರುವ ಗುಡಿ ಚಂದ ಹೌದು ಸರ್. ಅಲ್ವಾ? ಹೌದು ಸರ್. ಹಣ್ಣಿರುವ ಮರ ಚಂದ, ಹೌದು ಸರ್. ಹೆಣ್ಣಿರುವ ಮನೆ ಚಂದ. ಹೌದು. ಈ ಗಾನ ಸಿಂಚನಕ್ಕೆ ನೀವು ಬಹಳ ಅಂದಾರಿ. ಆಗಲಿ ಸರ್, ಆಗಲಿ ಸರ್. ವಿಭಿನ್ನವಾದ ವೇಷ. ಆಮೇಲೆ ನಮ್ಮ ಗಾನ ಸಿಂಚನ ನಿಮ್ಮ ಈ ರೀತಿಯ ವಿಭಿನ್ನ ಹಾಡುಗಳ ಮೂಲಕ ಸದಾ ಒಂದು ರೀತಿಯಾಗಿ ವೈಬ್ರೇಷನ್ ಅಂತೂ ಖಂಡಿತ ಇರುತ್ತೆ ಅಲ್ವೇ? ಒಳ್ಳೊಳ್ಳೆ ಹಾಡುಗಳು ಎಲ್ಲಿ ಕಲೆಕ್ಟ್ ಮಾಡಿದ್ರಿ ಈ ಹಾಡುಗಳೆಲ್ಲ ಅಂತ ನಮಗೆ ಇದುವರೆಗೂ ಗೊತ್ತಾಗಿಲ್ಲ. ಇವೆಲ್ಲ ಹಳೆ ಹಾಡುಗಳು ಸರ್. ನಮ್ಮ ಹಿರಿಯರ ಹಾಡುಗಳನ್ನು ನಾನು ಮನೆಯಲ್ಲಿ ಬುಕ್ಕಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವೇ? ನಾವೊಂದು ಅಧ್ಯಯನಕಾರ ಇದ್ದಾಗ ಸರ್, ಈ ಹಾಡಿನ ವಿಷಯಕ್ಕೆ ಬಂದರೆ ನಮ್ಮ ಹಳೆಯವರು ಹಾಡಿದ ಹಾಡುಗಳೆಲ್ಲ ಒಂದು 200-300 ಹಾಡು ಸರ ಬರೆದು ಇಟ್ಕೊಂಡಿದ್ದೀವಿ ಸರ್. ಒಳ್ಳೆಯದಾವೆ. ನಾವು ವಾರದಲ್ಲಿ 1-2 ಸರಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ. ಈಗ ಎಲ್ಲ ಕಡೆನೂ, ಅದರಲ್ಲೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥವರು, ಹಳ್ಳಿಗಳಲ್ಲಿ ಇರ್ತಕ್ಕಂಥವರು ಹೆಣ್ಣು ಮಕ್ಕಳೇ ಕಡೆ ಕಾಲದಲ್ಲಿ ತಾಯಿ ತಂದೆಗಳನ್ನ ಈಗ ಚೆನ್ನಾಗಿ ನೋಡ್ಕೊಳ್ತಾ ಇರೋದು. ಇದು ನಿಮಗೆ ಗೊತ್ತಿರಲಿ. ಹಂಗಾಗಿ ಹೇಳ್ತಾರೆ, ಅದು ಸಾಮಾನ್ಯವಾಗಿ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಇಲಾಖೆಯಲ್ಲಿ ನೋಡಿ. ಹೆಣ್ಣು ಮಕ್ಕಳೇ ಕಡೆಗಳಿಗೆ ಇಲ್ಲಿ ಅವ್ರು ಎಲ್ಲಿಗೆ ಕೊಟ್ಟು ಮದುವೆ ಮಾಡಿದರೂ ಸಹ ಏನಾದರೂ ಪೇರೆಂಟ್ಸ್ ಹೆಚ್ಚು ಕಮ್ಮಿಯಾಗಿ ಆಸ್ಪತ್ರೆನೋ ಮನೆಯಲ್ಲಿ ಕಾಯಿಲೆ ಇದ್ದರೆ ಬಂದು ಕಡೆಯಲ್ಲಿ ಆರೈಕೆ ಮಾಡೋರು ಅವರೇ. ಗಂಡು ಮಕ್ಕಳು ಅವ್ರವ್ರ ಪಾಡಿಗೆ ಸಾಫ್ಟ್ವೇರ್ ಇಂಜಿನಿಯರ್ಸೋ ಇನ್ನೊಂದು ಆಗಿ ಯಾವುದೋ ದೇಶದಲ್ಲಿ ಎಲ್ಲೋ ಇರ್ತಾರೆ. ಆದರೆ ಹೆಣ್ಣು ಮಕ್ಕಳು ಫಾರಿನಲ್ಲಿದ್ದರೂ ಸಹ ಕಡೆ ಇದರಲ್ಲಿ ಬಂದು ಸೇವೆ ಮಾಡಿರೋದನ್ನು ನಾನು ಸಾಕಷ್ಟು ನೋಡಿದ್ದೀನಿ. ಹಾಗೆ ಭ್ರೂಣ ಹತ್ಯೆಗಳು ನಿಂತಿದೆ ಈಗ, ಅದು ಸದಾ ಅದನ್ನು ನಿಲ್ಲಬೇಕು. ಅದು ನಿಮ್ಮ ಮೆಸೇಜ್ ಕೂಡ ಮೇಡಮ್ ಹೇಳಿದಾಗ ಅದು ಎಲ್ಲ ವೀಕ್ಷಕರ ಗಮನಕ್ಕೆ ಹೋದರೆ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಏನು ಗೌರವ ಇದೆಯಲ್ಲ ಅದಿನ್ನೂ ಹೆಚ್ಚುತ್ತೆ ಅಂತ ನಾನು ಅನಿಸ್ಕೊಂಡು, ಒಳ್ಳೆ ಪ್ರಸ್ತುತಿ ನಿಮ್ಮದು. ಈ ಹಾಡಿನ ಮುಖಾಂತರ ನಿಮಗೆ ಧನ್ಯವಾದಗಳು. ಮುನಿರಾಜು ಸರ್. ತೋಮ್ರಿ ಅವರೇ ಸರ್ ನಮಸ್ತೆ. ಈ ಹಾಡು, ಈ ಸಾಹಿತ್ಯ, ನಿಮ್ಮ ಹಾಡುಗಾರಿಕೆ, ನಿಮ್ಮ ನಡವಳಿಕೆ, ನಿಮ್ಮ ಆ ಒಂದು ಮುಗ್ಧತೆ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಮಾತಾಡೋಕ್ಕೆ ತುಂಬ ಪದಗಳು ಸಿಗ್ತವೆ. ಇದಕ್ಕೆ ನನಗೆ ಯಾಕೋ ಪದಗಳೇ ಸಿಗ್ತಾ ಇಲ್ಲ ರೀ. ಏನನ್ನು ಯಾವುದನ್ನು ವರ್ಣನೆ ಮಾಡಬೇಕು ಅಂತ ನನಗೇನು ತೋಚ್ತಾನೇ ಇಲ್ಲ, ದೇವರಾಣೆ ತೋಚ್ತಾ ಇಲ್ಲ. ಯಾಕೆಂದರೆ ಇಷ್ಟು ಅದ್ಭುತವಾದಂಥ ಸಾಹಿತ್ಯ ರೀ ಇದು. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ, ಹೆಣ್ಣಿರುವ ಮನೆಯಲ್ಲಿ. ಇದನ್ನು ಇಲಾಖೆಗಳವ್ರು ಕೇಳಬೇಕು, ಇಂಥವನ್ನ ತಲುಪಿಸ್ಬೇಕು. ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವುಗಳನ್ನ ಬಳಸ್ಕೋಬೇಕು. ಅಂಗನವಾಡಿಗಳಲ್ಲಿ ಅಲ್ಲಿ ಇಲ್ಲಿ ಇವನ್ನೆಲ್ಲ ಈ ಥರದ ಹಾಡುಗಳನ್ನ ಕೇಳಿಸ್ಬೇಕಣ್ರಿ. ನೀವು ಅದಕ್ಕೆ ರಾಯಭಾರಿ ಆಗಬೇಕು. ಆಗಲಿ ಸರ್, ರಾಯಭಾರಿ ಆಗಬೇಕು ನೀವು. ನಿಮ್ಮ ಆಶೀರ್ವಾದದಿಂದ ಅದು ಯಾಕೆ ಗೊತ್ತಾ, ನಿಜವಾದ ಧ್ವನಿ, ಅದು ನಿಜವಾದ ಧ್ವನಿ, ಹೆಣ್ಣಿನ ಪರವಾದಂಥ ಒಂದು ಅಪ್ಪಟ ಧ್ವನಿ ಅದು. ನೀವು ಭಾವನೆ ತುಂಬಿ ಹಾಡಿದಾಗೆ ಗೊತ್ತಾಯಿತು ನಿಮ್ಗೆ ಆ ಭಾವನೆನೂ ಇದೆ. ಹೆಣ್ಣುಮಕ್ಳ ಬಗ್ಗೆ ಒಳ್ಳೆ ಅಭಿಪ್ರಾಯ, ಒಳ್ಳೆ ಭಾವನೆ ಕೂಡ ಇದೆ ನಿಮ್ಮಲ್ಲಿ ಅಲ್ವಾ? ಹೌದು ಸರ್. ಇನ್ನೇನು ಹೇಳಕ್ಕೆ ನನಗೆ ಸಾಧ್ಯ ಆಗ್ತಾನೂ ಇಲ್ಲ. ನಾನು ಯಾವ ಪುರಾಣದ ಕತೆ ತರಲೋ, ಇನ್ಯಾವ ಕತೆ ತರಲಿ, ಇನ್ಯಾವ ಉದಾಹರಣೆಗಳನ್ನ ಹೇಳಿ ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಹೋಗಲಿ. ನಾನು
ನಿಜವಾಗ್ಲೂ ನನಗೆ ಮನಸ್ಸು ತುಂಬಿ ಹೋಗಿದೆ, ಏನು ಹೇಳೋಕ್ಕೂ ಸಾಧ್ಯ ಇಲ್ಲ. ಸರಿ ಸರ್. ಯಾಕೆಂದರೆ ಈ ಥರದ್ದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬರ್ತೀವಿ. ಹೆಣ್ಣು ಮಕ್ಕಳ ಜೊತೆ ಬೆಳೆದು ಇಷ್ಟು ಬೇಗ ಮದುವೆ ಯಾಕಮ್ಮ, ಈ ಹುಡುಗಿಗೆ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕ, ಲಂಗ ಹಾಕವ, ಎಳೆಗರವನ್ನು ಬಂಡಿಗೆ ಬಿಗಿದು ಎಳೆಯಂದರೆ ಅದು ಎಳೆಯುವುದೇನ, ದೇಹ ಮನಸ್ಸು ಬಲಿಯುವ ಮೊದಲು ಕೂಡಿಸಬೇಡಿ ಹಸೆಮಣೆ ಮೇಲೆ, ಈ ಥರದ್ದೆಲ್ಲ ಹಾಡಿಕೊಂಡು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕಲಿಸಿ ಅಂತ ಹೇಳ್ಕೊಂಡು ಬಂದವ್ರು ನಾವೆಲ್ಲ. ಒಳ್ಳೆಯದಾಗಲಿ, ಧನ್ಯವಾದಗಳು.